ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ವ್ಲಾಗ್ಸ್. ಇವತ್ತಿನ ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೆ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಅಕ್ಕಗೆ ಮೈ ಹುಷಾರಿರಲಿಲ್ಲ. ಆವಾಗ ನಾವು ಆರೈಕೆ ಮಾಡ್ಕೊಂಡಿದ್ವಿ. ಅಕ್ಕ ಚೆನ್ನಾಗಾದ ಮೇಲೆ ಬಂದು ನಿಮ್ಮ ಹರಕೆಯನ್ನು ತೀರಿಸ್ಕೊಂಡು ನಮ್ಮ ಕೈಲಾದ ಸೇವೆಯನ್ನು ಮಾಡಿಕೊಂಡು ಹೋಗ್ತೀವಿ ಅಂತ ಹಾರೈಸ್ಕೊಂಡಿದ್ವಿ. ಅದಕ್ಕೋಸ್ಕರ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗ್ತಾಯಿದ್ದೀವಿ. ನಾನು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಲಿಖಿತ ನೋಡಿ ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ. ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಹೊರಟ್ರೆ ತುಂಬ ಬಿಸಿಲಿರುತ್ತೆ, ಬೈಕಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ನಾವು 3 ಗಂಟೆ ಮೇಲೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಮಂತ್ರಾಲಯಕ್ಕೆ 8 ಗಂಟೆ ಮೇಲೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ 3 ಗಂಟೆಗೆ ಬಿಟ್ಟರೆ ಅಲ್ಲಿ ಒಂದು 2 ಅವರ್ ಒಳಗಡೆ ನಾವು ಅವ್ರ ಮನೆ ತಲುಪ್ತೀವಿ. ನಾವು ಹೋಗುವಾಗ ಮಳೆನೂ ಸಹ ಬಂದ್ಬಿಡ್ತು. 1 ಅವರ್ ಲೇಟೇ ಆಗೋಯಿತು. ನಾವು ಹೋಗೋಷ್ಟರೊಳಗಡೆ ಎಲ್ಲ ರೆಡಿಯಾಗಿದ್ದರು. ಕಾರುಗಳಿಗೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಲೇಟಾಗಿದ್ದರಿಂದ ನಾವು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆಯೇ ಕಾರುಗಳನ್ನು ಹತ್ತಿ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಸ್ವಲ್ಪ ಹಾಡುಗಳನ್ನು ಹಾಕಿದ್ರು. ಲಿಖಿತನೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ, ಕೂತಿದ್ದ ಹತ್ರನೇ. ಹೀಗೆ ಮಾತಾಡ್ಕೊತ ಹೊರಡ್ತಾ ಇದ್ದೀವಿ. ಇನ್ನೇನು ಒಂದು 200 ಕಿಲೋಮೀಟರ್ ಮಂತ್ರಾಲಯ ಇರುತ್ತೆ ಅನ್ನೋಷ್ಟರೊಳಗಡೆ ಮಳೆ ಸಹ ಬಂತು. ನಾವು ಮಂತ್ರಾಲಯ ತಲುಪೋಷ್ಟರೊಳಗಡೆ ಬೆಳಗಾಗ್ಬಿಟ್ಟಿತ್ತು. ಇನ್ನೇನು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋಗೋಣ ಅಂತ ಹೋದ್ವಿ. ನೀರು ತುಂಬ ಕಡಿಮೆ ಇತ್ತು. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರು ತುಂಬ ದೂರದಲ್ಲಿತ್ತು. ಅಕ್ಕಗೆ ಅಷ್ಟು ದೂರ ನಡೆಯೋಕ್ಕಾಗೋದಿಲ್ಲ ಅಂತ ಅಲ್ಲೇ ಕೂತ್ಕೊಂಡ್ರು. ಇನ್ನೇನು ಮಾಡೋದು, ನಾವು ಸ್ನಾನ ಮಾಡೋಕ್ಕಾಗಲ್ಲ ಇಲ್ಲಿ ಅಷ್ಟು ದೂರ ಹೋಗಿ ಅಕ್ಕನ ಬಿಟ್ಬಿಟ್ಟು ಅಂತ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸನ್ನು ತಗೊಂಡು ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸನ್ನು ಮಾಡ್ತಾ ಇದ್ದೀವಿ. ನದಿನ ನೋಡಿಕೊಂಡು ಅಲ್ಲಿ ಬಂಡೆಗಳ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ಕೊಳ್ಳೋರು ಅಷ್ಟು ದೂರ ಹೋಗಿ ಸ್ನಾನನ ಮಾಡ್ಕೊತಾ ಇದ್ದರು. ಇನ್ನೇನು ಮಾಡೋದು ಅಂತ ನಾವು ಆ ಗಂಗಾ ಮಾತೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ತುಂಗಭದ್ರಾ ನದಿಗೆ ರೂಮ್ಗೆ ಹೊರಟ್ರಿ. ಅಲ್ಲೋಗಿ ಎಲ್ಲರೂ ರೆಡಿಯಾಗಿ ಮಲ್ಕೊಳ್ಳೋರು ಮಲ್ಕೊಂಡಿದ್ರು, ರೆಡಿಯಾಗೋರು ರೆಡಿ ಆಗ್ತಾಯಿದ್ರು. ಟೈಮ್ ಆಗಿಬಿಡತ್ತೆ ಅಂತ ಅಷ್ಟರೊಳಗಡೆ 9 ಗಂಟೆನೇ ಆಗಿತ್ತು. ನಾವು ರಾಯರ ಮಠಕ್ಕೆ ಇವಾಗ ಹೋಗ್ತಾಯಿದ್ದೀವಿ ಎಲ್ಲರೂ. ಈಗ ನನಗೆ ತಿಳಿದಿರ್ತಕ್ಕಂಥ ಮಂತ್ರಾಲಯದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತೀನಿ. ಪೂರ್ವದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಅಂತ ಇದನ್ನು ಕರೀತಾರೆ. ಶ್ರೀರಾಮನು ವನವಾಸದಲ್ಲಿದ್ದಾಗ ಲಕ್ಷ್ಮಣ ಸಹಿತನಾಗಿ ಸೀತೆಯನ್ನು ಹುಡುಕ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿದರು. ಹಾಗೆ ಶ್ರೀಕೃಷ್ಣಾರ್ಜುನರು ಪಾದಸ್ಪರ್ಶದಿಂದ ಪರಮ ಪಾವನವಾದ ಸ್ಥಳ ಇದು. ವರಹ ಸ್ವಾಮಿಯ ಬಾಯಿಯಿಂದ ಹೊರಬಂದ ಪವಿತ್ರ ತುಂಗಭದ್ರಾ ನದಿ ಇರ್ತಕ್ಕಂಥ ಈ ಮಂತ್ರಾಲಯಕ್ಕೆ ಬಂದರ ರಾಘವೇಂದ್ರ ಸ್ವಾಮಿಗಳು ನಿತ್ಯ ವಿಧಿಯಂತೆ ತುಂಗಭದ್ರೆಯಲ್ಲಿ ಮಿಂದು ಬಂಡೆ ಮೇಲೆ ಕುಳಿತಿದ್ದಾಗ 8 ಕೈಗಳ ವಿವಿಧ ಆಯುಧಗಳನ್ನು ಹೊಂದಿರತಕ್ಕಂಥ ದುರ್ಗಾದೇವಿ ಪ್ರತ್ಯಕ್ಷಳಾಗ್ತಾಳೆ. ಆವಾಗ ಗುರುಗಳು ಅವರಿಗೆ ನಮಸ್ಕಾರ ಮಾಡ್ತಾರೆ. ಆವಾಗ ದೇವಿ ಹೇಳ್ತಾರೆ, ನೀನು ಪ್ರಹ್ಲಾದನಾಗಿದ್ದಾಗ ನಾನು ನಿನ್ನ ಕುಲದೇವತೆಯಾಗಿದ್ದೆ. ಇವಾಗ ನೀನು ಇಲ್ಲಿ ಬಂದು ನೆಲೆಸಿರೋದು ನನಗೆ ತುಂಬ ಸಂತೋಷವಾಗಿದೆ. ನಿನ್ನ ಬೃಂದಾವನಕ್ಕೆ ಬರ್ತಕ್ಕಂಥ ಭಕ್ತರ ಕೋರಿಕೆಗಳನ್ನು ನೀನು ನೆರವೇರಿಸುವಾಗ ಯಾವುದೇ ಅಡ್ಡ ಆತಂಕ ಇಲ್ಲದಂತೆ ನಾನು ನಿನ್ನ ಕಾಪಾಡ್ಕೊತೀನಿ ಅಂತ ಹೇಳಿ ಅವರ ಸನ್ನಿಧಾನದ ಪಕ್ಕದಲ್ಲೇ ಅವರು ಸಹ ನೆಲೆಸಿ ಮಾಂಚಾಲಾಂಬಿಕಾ ದೇವಸ್ಥಾನದಲ್ಲಿರುವ ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ಅವರು ಅಲ್ಲಿ ನೆಲೆ ನಿಲ್ತಾರೆ. ಮೊದಲು ತಾಯಿಯನ್ನು ದರ್ಶನ ಮಾಡಿಕೊಂಡು ಹಾಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಅವರ ಪಕ್ಕದಲ್ಲಿರ್ತಕ್ಕಂಥ ವಾದಿರಾಯರ ದರ್ಶನವನ್ನು ಸಹ ಪಡ್ಕೊಂಡು ನಾವು ಬಂದಿದ್ದೀವಿ ಅನ್ನೋ ವಿಷಯನ ರಾಯರಿಗೆ ವಾದಿರಾಯರು ತಿಳಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಅವರೆಲ್ಲ ದರ್ಶನವನ್ನು ಪಡ್ಕೊಂಡು ನಾವಿವಾಗ ಔಟ್ಸೈಡ್ ಬಂದು ಸ್ವಲ್ಪ ಫೋಟೋಸನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು
ಕೂತ್ಕೊಂಡು ಹಾಗೆ ರಾಯರ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ. ಎಷ್ಟು ಜನ ಇದ್ರೂ ದರ್ಶನ ಎಷ್ಟು ಚೆನ್ನಾಗಾಯ್ತಲ್ವ, ಎಷ್ಟು ಬೇಗ ಮುಗಿದ್ಬಿಡುತ್ತೆ ದರ್ಶನ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಧ್ಯಾನ ಮಾಡಿಕೊಂಡು ಹಾಗೆ ದೇವರ ಪಲ್ಲಕ್ಕಿ ಎಲ್ಲ ಬಂತು ನೋಡಿಕೊಂಡು ಪ್ರಸಾದಗಳನ್ನು ತಗೊಂಡು ಅಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ದಾರಿಯಲ್ಲಿ ತುಂಬ ಬಿಸಿಲಿತ್ತು, ಹಾಗೆ ಊಟದ ಸಮಯ ಸಹ ಆಗಿತ್ತು. ಎಲ್ಲಾದರೂ ಮರ ಕಾಣಿಸಿ ನೆರಳಿದ್ರೆ ಅಲ್ಲಿ ಊಟ ಮಾಡೋಣ ಅಂತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಸ್ಕೂಲ್ ಇತ್ತು. ನಾವು ಮೊದಲೇ ಗೊಜ್ಜೆಲ್ಲ ಮಾಡಿಕೊಂಡು ಇಟ್ಕೊಂಡಿದ್ವಿ. ಸ್ವಲ್ಪ ಅನ್ನನ ಅಲ್ಲೇ ಮಾಡಿಕೊಂಡ್ವಿ. ಚಿಕ್ಕ ಸ್ಟವ್ ಎತ್ಕೊಂಡು ಹೋಗಿದ್ವಿ. ನಾವು ಒಟ್ಟು 11 ಜನ ಹೋಗಿದ್ವಿ. ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ನಿದ್ದೆ ಮಾಡೋರು ನಿದ್ದೆ ಮಾಡಿದ್ರು. ಹಾಗೆ ಊಟ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ದಾರಿಯಲ್ಲಿ ಈಶಾ ಟೆಂಪಲ್ಲು ಸಿಗುತ್ತೆ ಚಿಕ್ಕಬಳ್ಳಾಪುರದ ಹತ್ರ. ನೋಡಿಕೊಂಡು ಹೋಗ್ಬಿಡೋಣ ಹಾಗೆ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಬರ್ತಾ ಇರೋವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಟ್ಟ ಗುಡ್ಡಗಳು ಹಸಿರು ತುಂಬ ಚೆನ್ನಾಗಿದೆ ವಾತಾವರಣ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣ್ತಾ ಇತ್ತು ಗೊತ್ತಾ. ನಾವು ಇಲ್ಲಿ ಬರೋಷ್ಟರೊಳಗಡೆ ಒಂದು 5 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ತಣ್ಣನೆಯ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮರ ಗಿಡಗಳು. ನಾವು ಹಾಗೆ ಸ್ವಲ್ಪ ಈ ಪ್ರಕೃತಿ ಸೌಂದರ್ಯವನ್ನು ಹಾಗೆ ನೋಡ್ತಾ ಇದ್ದೀವಿ. ಲಿಖಿತನೂ ಸಹ ಮುಂದೆ ಕೂತ್ಕೊಂಡಿದ್ಲು. ಅವಳಿಗೂ ತುಂಬ ಇಷ್ಟ ಆಗಿತ್ತು. ಅವಳು ಸಹ ನೋಡ್ತಾ ಇದ್ದಾಳೆ. ದಾರಿಯಲ್ಲಿ ಎಲ್ಲಾದರೂ ಕಾಫಿ ಕುಡಿಯೋಣ ಅಂತ ಹೇಳಿದ್ವಿ. ಎಲ್ಲರೂ ಕಾಫಿ ಕುಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಕಾಫಿ ಕುಡ್ಕೊಂಡು ಸ್ವಲ್ಪ ಬಜ್ಜಿ ಬೋಂಡ ತಿಂದ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತ ತಿಂತಾಯಿದ್ದೀವಿ. ಎಲ್ಲರೂ ಒಟ್ಟಿಗೆ ಈ ರೀತಿ ಟ್ರಿಪ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಇಬ್ಬರು ಹೋದರೆ ಟ್ರಿಪ್ ಎಂಜಾಯ್ ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿಂದ ನಾವು ಈಶಾ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರೊಳಗಡೆ 7 ಗಂಟೆ 7:15 ಆಗಿತ್ತು. ನಾವು ದೇವ್ರನ್ನ ನೋಡಿಕೊಂಡು ಹಾಗೆ ಬರ್ತಾ ಹೋಟ್ಲಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ವೀಕ್ಷಕರೇ, ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.